ಮತ್ತೆ ಮರು ಜಾತಿ ಗಣತಿ ವರದಿಯನ್ನು ಬಿಡುಗಡೆ ಮಾಡ್ತಾರೆ ಅಂದಾಗ ಬಹಳಷ್ಟು ವಿರೋಧ ವ್ಯಕ್ತವಾಗಿತ್ತು. ಅದು ಒಕ್ಕಲಿಗ ಲಿಂಗಾಯತ ಸಮುದಾಯದ ನಾಯಕರಿಂದ, ಆಲ್ ಪಾರ್ಟಿ ಸ್ವಾಮೀಜಿಗಳೆಲ್ಲರೂ ಸೇರಿದಂಗೆ. ಆದರೆ OBC ನಾಯಕರು, ಮುಖಂಡರು ಎಲ್ಲರೂ ಕೂಡ ಬಿಡುಗಡೆ ಮಾಡಲೇಬೇಕು ಅಂತ ಹೇಳಿದರು. ಆದರೆ ಆಗಿರಲಿಲ್ಲ. ಇದೀಗ ಮತ್ತೆ ಜಾತಿ ಗಣತಿಗಾಗಿತ್ತಲ್ಲ, ಈಗ ಮರು ಜಾತಿ ಗಣತಿ ಆಗಬೇಕು ಅಂತ ಒಂದು ಸಮಯ ನಿಗದಿಯಾಗಿದೆ. ಏನೇನು? ಸೆಪ್ಟೆಂಬರ್ 22ರಿಂದ ರಾಜ್ಯದಲ್ಲಿ ಮರು ಜಾತಿ ಗಣತಿಗೆ ಸರ್ಕಾರ ನಿರ್ಧಾರ ಮಾಡಿದೆ. ಸೆಪ್ಟೆಂಬರ್ 22ನೇ ತಾರೀಕಿಂದ ಅಕ್ಟೋಬರ್ 7ನೇ ತಾರೀಕುವರೆಗೆ 15 ದಿನಗಳ ಕಾಲ ಸಮೀಕ್ಷೆ ನಡೆಯುತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಸಲಹೆ ಮೇರೆಗೆ ಸಿದ್ದರಾಮಯ್ಯ ಈ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. ಹೊಸದಾಗಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೆಸಲು ಹೇಳಿದ್ದಂತ ಹೈಕಮಾಂಡ್, ಕಾಂತರಾಜು ಆಯೋಗದ ಜಾತಿ ಗಣತಿ ವರದಿಗೆ ಭಾರೀ ವಿರೋಧ ವ್ಯಕ್ತವಾಗಿತ್ತು. ಸೋರಿಕೆಯಾದ ಜಾತಿ ಗಣತಿ ವರದಿಯಲ್ಲಿ ಮುಸ್ಲಿಂ ಸಮುದಾಯ ನಂಬರ್ 1, ಜಾತಿ ಗಣತಿ ವರದಿಗೆ ಲಿಂಗಾಯತ, ಒಕ್ಕಲಿಗ ನಾಯಕರಿಂದ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಹಾಕುವಲ್ಲಿ DK ಶಿವಕುಮಾರ್ ಅಂಡ್ ಟೀಮ್ ಯಶಸ್ವಿಯಾಗಿತ್ತು. ಈ ಬಾರಿ ವೈಜ್ಞಾನಿಕವಾಗಿ ಜಾತಿ ಗಣತಿ ಮಾಡಲು ಪ್ಲಾನ್ ಮಾಡಲಾಗಿದೆ. ಮೊಬೈಲ್ ಅಪ್ಲಿಕೇಶನ್ ಬಳಸಿ ಸಮೀಕ್ಷೆಯನ್ನು ನಡೆಸಲಾಗುವುದು. ಅಕ್ಟೋಬರ್ ಅಂತ್ಯದೊಳಗೆ ವರದಿ ಸಲ್ಲಿಸಲು ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ನಡೆಸಲಿರುವ ಸಮೀಕ್ಷೆ, ರಾಜ್ಯದ ಎಲ್ಲಾ 7 ಕೋಟಿ ಜನರ ಸಮೀಕ್ಷೆಯನ್ನು ನಡೆಸಲಾಗುವುದು. ದಸರಾ ರಜೆಯಲ್ಲಿ ಶಿಕ್ಷಕರು, ಇತರೆ ಇಲಾಖೆಗಳ ಸಿಬ್ಬಂದಿಯಿಂದ ಹೊಸ ಸಮೀಕ್ಷೆ, ಜಾತಿ ತಾರತಮ್ಯ ಹೋಗಲಾಡಿಸುವುದು ಜಾತಿ ಗಣತಿಯ ಮುಖ್ಯ ಉದ್ದೇಶ ಅನ್ನೋದು ಸಿಎಂ ಸಿದ್ದರಾಮಯ್ಯನವರ ಘೋಷಣೆ. ಯಾವ್ಯಾವ ಜಾತಿಯವರು ಎಷ್ಟೆಷ್ಟು ಜನ ಇದ್ದೀರಿ ಅಂದ್ಬಿಟ್ಟು ಜಾತಿ ವ್ಯತ್ಯಾಸವನ್ನ, ಜಾತಿ ತಾರತಮ್ಯವನ್ನು ಹೋಗಲಾಡಿಸೋಕೆ ಸಾಧ್ಯವೇ? ಸಾಧ್ಯ. ಅಂಡ್ ಕಳೆದ ಬಾರಿ ಮನೆ ಬಾಗಿಲು ನಮ್ಮನೆಗೂ ಬಂದಿಲ್ಲ ಎಲ್ಲಿ ಸಮೀಕ್ಷೆ ಮಾಡೋರನ್ನೋ ಪ್ರಶ್ನೆಯನ್ನು ಎತ್ತಿದ್ರು ಬಹುತೇಕ ಮಂದಿ. ಹೌದು, ಸಹಜವಾಗಿ ಹಂಗೆ ಅನ್ಸುತ್ತೆ. ಯಾಕಂದರೆ ಮನೆ ಬಾಗಿಲಿಗೆ ಹೋಗಿ ಜಾತಿ ಗಣತಿ ಮಾಡಬೇಕಾದ್ರೆ ಅಲ್ಲೆಲ್ಲೋ ಕೂತ್ಕೊಂಡು ಜಾತಿ ಗಣತಿ ಮಾಡಿದ್ದಾರೆ ಅನ್ನೋ ಆರೋಪ, ಗಂಭೀರವಾದಂಥ ಆರೋಪ ಆಗಿತ್ತು ಹಿಂದೆ. ಸೊ ಈಗ ಪರ್ಟಿಕ್ಯುಲರ್ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 8 ಟೈಮ್ವರೆಗೆ ಬರ್ತಾರೆ ಅನ್ನೋದಿದೆಯಲ್ಲ, ಅವ್ರ ಮನೆ ಬಾಗಿಲಿಗೆ ಕೇಳಿದ್ರ ಅನ್ನೋದಿದೆ. ಈ ಬೆಂಗಳೂರಲ್ಲೂ ಕೂಡ ಈಗೇನು ಮೊನ್ನೆ ಒಂದು ಸಮೀಕ್ಷೆ ಆಗ್ತಾ ಇತ್ತು, ಅಲ್ಲಿ ನಿಮ್ಮ ಮನೇಲಿ ಯಾರಿದ್ದಾರೆ ಕೇಳುವಂತೆ ಸ್ಟಿಕ್ಕರ್ ಅನ್ಸೋದು ಮುಂದಕ್ಕೆ ಹೋಗೋದು, ಇದು ದೊಡ್ಡ ವಿವಾದ ಕಾರಣ ಆಗಿತ್ತು. ಸೊ ಹೀಗಾಗಿ ರಾಜ್ಯ ಸರ್ಕಾರ ಈಗ ನಿಲುವನ್ನು ತೆಗೆದುಕೊಂಡಿದೆ, ಸೆಪ್ಟೆಂಬರ್ 22ರಿಂದ ಮಾಡ್ತೀವಿ ಅಂತ. ಅಂದರೆ ಸಣ್ಣ ಸಣ್ಣ ಸಮುದಾಯಗಳಿಗೂ ಕೂಡ ಅವಕಾಶ ಸಿಗಬೇಕು ಅಂತ ಕೇವಲ ಬಲಿಷ್ಠ ಜಾತಿಯವರು ಮಾತ್ರ ಎಲ್ಲದರಲ್ಲೂ ಅವಕಾಶವನ್ನು ಬಾಚಿಕೊಂಡಿದ್ದಾರೆ. ಹಾಗಾಗಿ ಸಣ್ಣ ಸಣ್ಣ ಸಮುದಾಯಗಳು ಒಗ್ಗೂಡಿದಾಗ ಈ ಬಲಿಷ್ಠ ಜಾತಿಯವರು ಸಣ್ಣ ಸಮುದಾಯ ಆಗ್ತಾರೆ, ಚಿಕ್ಕವರಾಗ್ತಾರೆ. ಹಾಗಾಗಿ ನಮ್ನ ಹೇಳಿ ಬೇಕು, ನಮ್ಮ ನಂಬರ್ ಕೊಡಿ ಅಂತ ಕೇಳ್ತಾ ಇದ್ರು. ಹಾಗಾಗಿ ಅದಕ್ಕೆ ಮನ್ಸು ಮಾಡ್ದಂಗೆ ಕಾಣ್ತಿದೆ, ಮನ್ಸು ಮಾಡಿದ್ದಾರೆ. ಹೈಕಮಾಂಡ್ ಆದೇಶವನ್ನು ಮಾಡಿದೆ. ಹೈಕಮಾಂಡ್ ಆದೇಶ ಹಿನ್ನೆಲೆ ಅದನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಬಟ್ ಈ ಜಾತಿ ಗಣತಿ ಏನಂದರೆ, ರಾಜ್ಯದಲ್ಲಿ 100ಕ್ಕೂ ಅಧಿಕ ಒಕ್ಕಲಿಗ ಲಿಂಗಾಯತ ಶಾಸಕರಿದ್ದಾರೆ. ಆದರೆ ಒಕ್ಕಲಿಗ ಲಿಂಗಾಯತ ಸಮುದಾಯಕ್ಕಿಂತ ಅವರನ್ನು ಹೊರತುಪಡಿಸಿ 7 ಕೋಟಿ ಜನರಲ್ಲಿ ಇನ್ನೂ 4.5 ಕೋಟಿ 5 ಕೋಟಿ ಜನ ಬೇರೆ ಸಮುದಾಯದವರಿದ್ದಾರೆ. ಅದು 224 ಕ್ಷೇತ್ರದಲ್ಲಿ ಮೋರ್ ದೆನ್ 100 ಸೀಟ್ ಬರೀ ಒಕ್ಕಲಿಗ ಲಿಂಗಾಯತ ಸಮುದಾಯದವರೇ ಬಾಚಿಕೊಂಡಿದ್ದಾರೆ, ಆವರಿಸಿದ್ದಾರೆ. ಹಾಗಾಗಿ 2 ಕೋಟಿ 1.5 ಕೋಟಿಯಷ್ಟಿರೋ 1.5-2 ಕೋಟಿಯಷ್ಟಿರೋ ಜನ ಮೋರ್ ದೆನ್ 50% ಸೀಟ್ಗಳಲ್ಲಿ MLA ಆಗಿಬಿಟ್ರೆ ಉಳಿದವ್ರ ಕಥೆ ಏನೋ ಅನ್ನೋ ಪ್ರಶ್ನೆಯನ್ನು ಕೆಲವರು ಎತ್ತಾರೆ. ಸತ್ಯ ಹೌದು. ಪ್ರಬಲರು ದುರ್ಬಲರು, ಪ್ರಬಲರು ಶೋಷಿತರು ಅನ್ನೋ ದಾಟಿಯ ಅವಕಾಶಗಳಾಗಬೇಕು. ಬರೀ ಊರು ಉದ್ಧಾರ ಮಾಡಬೇಕು ಅಂದರೆ ಒಕ್ಕಲಿಗನಾಗೆ ಲಿಂಗಾಯತನಾಗೆ ಉಡಬೇಕಾ ಅನ್ನೋ ಪ್ರಶ್ನೆಗಳನ್ನ ಕೇಳಬೇಕು. ಹಾಗಾಗಿ ಊರು ಉದ್ಧಾರ ಮಾಡೋ ಮನಸ್ಥಿತಿ ಇರೋ ಯಾವ ಜಾತಿಯವ್ರು ಬೇಕಾದ್ರೂ ರಾಜಕಾರಣಕ್ಕೆ ಬರಬೇಕು, ಅವ್ರಿಗೆ ಅವಕಾಶ ಆಗಬೇಕು. ಕೇವಲ ಇವರೇ ಬರ್ಕೊಂಡು ನಾವೆಷ್ಟು ಕೋಟಿ ಅಂದ್ಕೊಂಡು ಹೋಗುವ ರಾಜಕಾರಣ ಬೇಡ ಅನ್ನೋದು ಒಂದಷ್ಟು ಜನರ ವಾದ. ಸೊ ಹಾಗಾಗಿ ಇಲ್ಲ, ಇವ್ರು ನಮ್ಮ ಮನೆ ಬಾಗಿಲಿಗೆ ಬರಲಿಲ್ಲ, ನಮ್ಮನ್ನು 1 ಕೋಟಿ ಇದ್ದೀವಿ, ನಮ್ಮನ್ನು ಬರೀ 50-60 ಲಕ್ಷ ತೋರಿಸಿದ್ದಾರೆ. ಸೊ ಸಿದ್ದರಾಮಯ್ಯನವರು ಹೊಡೆದು ಆಳುವ ಒಂದೇ ಒಕ್ಕಲಿಗರಲ್ಲಿ ಡಿವೈಡ್ ಮಾಡಿದ್ದಾರೆ, ಲಿಂಗಾಯತರಲ್ಲಿ ಡಿವೈಡ್ ಮಾಡಿದ್ದಾರೆ. ಉದ್ದೇಶಪೂರ್ವಕವಾಗಿ ಆಗಿರೋದು. ಎಲ್ಲೋ ಹೋಟ್ಲಲ್ಲಿ ಕೂತ್ಕೊಂಡು ಸಮೀಕ್ಷೆ ಮಾಡ್ದಂಗಿದೆ, ಗಣತಿ ಮಾಡ್ದಂಗಿದೆ, ಇದರ ಪಾರದರ್ಶಕತೆ ಇಲ್ಲ ಅನ್ನೋ ಒಂದು ಆರೋಪ ಇತ್ತು. ಸೊ ಹಾಗಾಗಿ ಈ ಸಾರಿ ಕರೆಕ್ಟಾಗೇ ಮಾಡಬೇಕು ಅಂತ ಹೊರಟಿದ್ದಾರೆ. ಒಂದು ನಂಬರ್ ಅಂತೂ ಬರುತ್ತೆ. ಸೊ ಹಾಗೆ ಇದುವರೆಗೂ ಕೂಡ ರಾಜಕೀಯವಾಗಿ ದೊಡ್ಡ ಸ್ಥಾನಮಾನಗಳನ್ನು ಪಡೆಯದಂಥ ಮುಸಲ್ಮಾನ ಸಮುದಾಯ ಕೂಡ ದೊಡ್ಡ ಸಮುದಾಯವಾಗಿ ಆಗಿದೆ. ಅದರ ಪ್ರಕಾರ ನೋಡೋದೇ ಆದರೆ ಅವರು ಒಂದು 40 ಜನ MLA ಆಗಬೇಕು ರಾಜ್ಯದಲ್ಲಿ. ಹಾಗಾಗಿ ಈ ಹೊಸ ಜಾತಿ ಗಣತಿ ಆಧಾರದ ಮೇಲೆ ಏನೆಲ್ಲ ರಾಜಕೀಯ ಬದಲಾವಣೆ ಆಗುತ್ತೆ ಅಂತ. ಮತ್ತೊಂದು ಕಡೆ ಇದೆ, ಈ ಜಾತಿ ಗಣತಿಯನ್ನು ಮಾಡಿದ್ರೆ ಅದರ ರಿಪೋರ್ಟ್ ಬಂದ ಮೇಲೆ ಅದರ ಆಧಾರದ ಮೇಲೆ ಇಲ್ಲ ನೋಡಿ ರಾಹುಲ್ ಗಾಂಧಿಯವರ ಸಮೀಕ್ಷೆಯ ಪ್ರಕಾರ ಇಲ್ಲಿರ್ತಕ್ಕಂಥದ್ದು
ಒಕ್ಕಲಿಗರಿಷ್ಟು, ಲಿಂಗಾಯತರಿಷ್ಟು, ಇನ್ನೊಂದು 5 ಕೋಟಿ ಜನ ಇರೋದು ನಾನು ಒಕ್ಕಲಿಗ, ನಾನು ಲಿಂಗಾಯತ. ನೀವೇನಾರ CM ಸ್ಥಾನ ಚೇಂಜ್ ಮಾಡಿದ್ರೆ ಹಿಂಗೆ ಆಗ್ಬಿಡುತ್ತೆ ಅಂತಂದ್ರೆ ಇದನ್ನ ಇಟ್ಕೊಂಡು ಹೇಳ್ಬೋದು ಅಂತ ಕೂಡ ಹೇಳ್ತಾರೆ. ಸಿದ್ದರಾಮಯ್ಯವ್ರು ಯಾಕೆ ಈಗಲೇ ಮಾಡ್ತಾವ್ರೆ ಇದನ್ನು ಅಂತಂದರೆ, ನವೆಂಬರ್ಗೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತವ್ರೆ. ಆ ಸಮಯ ಬರೋಕ್ಕೆ ಮುಂಚೆ ಅಕ್ಟೋಬರ್ಗೆ ವರದಿ ಕೈ ಸೇರ್ತದನ್ನು ವರದಿ ಬಿಟ್ಟರೆ ಅದರ ವರದಿಯ ಆಧಾರದ ಮೇಲೆ ಒಕ್ಕಲಿಗರು ಲಿಂಗಾಯತರು ಇಬ್ಬರೂ ಸೇರ್ಕೊಂಡ್ರು 1.5-2 ಕೋಟಿ, ಇನ್ನು ಉಳಿದವರೆಲ್ಲ 4-5 ಕೋಟಿ. ನೀವೇನಾರು ಹಿಂಗೆ ಚೇಂಜ್ ಮಾಡಿದ್ರೆ ಹಿಂಗಾಗತ್ತೆ, ಹೈಂದ ನಾಯಕ ನಾನು, ಚೇಂಜ್ ಮಾಡಬೇಡಿ ಅಂತ ಈ ಥರ ಡಿಮ್ಯಾಂಡ್ ಮಾಡ್ಬೋದು ಅಂತ ಕೆಲವರು ಚರ್ಚೆ ಮಾಡ್ತಾವ್ರೆ. ಗೊತ್ತಿಲ್ಲ ಅದೇನಾಗುತ್ತೋ ಅಂತ. ಎಲ್ಲೆಲ್ಲಿಗೋ ಲಿಂಕ್ ಆಗುತ್ತೆ ಒಂದೊಂದು ಇವೆಲ್ಲ ಕಾರ್ಯಕ್ರಮಗಳು. ಹಾಗಾಗಿ ಈ ಬಾರಿಯ ಜಾತಿ ಗಣತಿ ನಿಷ್ಪಕ್ಷಪಾತವಾಗಿ ನಡೆಯುತ್ತೆ, ಕರೆಕ್ಟಾಗಿ ನಡೆಯುತ್ತೆ ಅನ್ನೋವನ್ನು ವಿಶ್ವಾಸವನ್ನು ಅಂದರೆ ಭರವಸೆನ ಕೊಡ್ತಾ ಇದ್ದಾರೆ. ಬಟ್ ಆ ಪ್ರಕಾರ ನಡೆದ್ರೆ ಸಾಕಷ್ಟು ನಡೀಲಿ. ಅಯ್ಯೋ ಯಾರ್ಯಾರು ಏನೇನು ಎತ್ತೆತ್ತ ಇಷ್ಟೆಲ್ಲ ಹೇಳ್ಬಿಟ್ಟು ಜಾತಿ ತಾರತಮ್ಯವನ್ನು ಹೋಗಲಾಡಿಸಲು ಅಂತಾರೆ. ಎಲ್ಲ ಆಗತ್ತಲ್ಲಿ ಈ ಜಾತಿಯವ್ರು ಇಷ್ಟು ಅಂತ ಬೋರ್ಡ್ ಹಾಕಿದ್ಮೇಲೆ ಅವ್ರು ಅದ್ರ ಮೇಲೆ ಹೋಗ್ತಾರೆ. ಜಾತಿ ತಾರತಮ್ಯ ಎಲ್ಲೋಯ್ತದೆ ಅಲ್ಲ, ರಾಜಕಾರಣ ಫೈನಲಿ ಬಂದಾಗಷ್ಟೇ. ಸೊ ತಾವೇನು ಹೇಳ್ತೀರಿ ಮರು ಜಾತಿ ಗಣತಿ ಬಗ್ಗೆ? ಜಾತಿ ಗಣತಿಯಿಂದ ಆಗೋ ಲಾಭಗಳೇನು, ನಷ್ಟಗಳೇನು, ಏನು ಬದಲಾವಣೆ ಆಗುತ್ತೆ? ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.